ಕಾಂಗ್ರೆಸ್ ಪಕ್ಷದಾಗ ಮತ್ತೊಂದು ವಿಚಾರ ಹೊರಗೆ ಬಂದಿರುವಂಥದ್ದು ಏನಪ್ಪಾ ಅಂತಂದ್ರೆ ಡಿ ಕೆ ಶಿವಕುಮಾರ್ ಹೊಸ ಪಕ್ಷ ಕಟ್ಟುವುದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಮಾಹಿತಿ ಹೊರಬಿದ್ದಿದೆ. ಹೊಸ ಪಕ್ಷವನ್ನ ಹೇಗೆ ಕಟ್ತಾರೆ, ಯಾಕೆ ಕಟ್ತಾರೆ, ಭಾರತೀಯ ಜನತಾ ಪಾರ್ಟಿಗೆ ಡಿ ಕೆ ಶಿವಕುಮಾರ್ ಬರಬಹುದಾಗಿತ್ತು ಅಥವಾ ಬರಬಹುದು ಆಗಿದ್ರೂ ಕೂಡ ಯಾಕೆ ಡಿ ಕೆ ಶಿವಕುಮಾರ್ ಬಿಜೆಪಿಯನ್ನು ತೊರೆದು ಅಂದ್ರೆ ಈ ಕಡೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿನೂ ಬಿಟ್ಟು ಸೊ ಮಧ್ಯದಲ್ಲಿ ಅವರದೇ ಆದಂತಹ ಆದ್ರೆ ಯತ್ನಾಳ್ ತರ ಈ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರದವರು ಇದಾರಲ್ಲ, ಸೊ ಹೀಗೆ ಸ್ವಂತಹ ತನ್ನದೇ ಆದ ಪಕ್ಷವನ್ನು ಕಟ್ಟಲಿಕ್ಕೆ ಡಿ ಕೆ ಶಿವಕುಮಾರ್ ಹವಣಿಸ್ತಾ ಇದ್ದಾರೆ ಅಂತ. ಯಾಕೆ ಅನ್ನುವಂಥದ್ದನ್ನ ಇಲ್ಲಿ ನಿಮಗೆ ನಾವು ವಿವರಿಸ್ತಾ ಹೋಗ್ತೀವಿ ನೋಡಿ. ಈಗ ಕಾಂಗ್ರೆಸ್ ಪಕ್ಷ ಅಂತಂದಾಗ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ನಿಂತಾಗ ಸತೀಶ್ ಜಾರಕಿಹೊಳಿ ಇದ್ದಾರೆ, ಜಿ ಪರಮೇಶ್ವರ್ ಇದ್ದಾರೆ, ಸಿದ್ದರಾಮಯ್ಯನವರಿದ್ದಾರೆ. ಈ ರೀತಿ ಈ ಕಾಂಗ್ರೆಸ್ನ ಬಣದಲ್ಲಿ ಹೋರಾಟ ನಡೀತಾ ಇದೆ. ಸಿಎಂ ಸ್ಥಾನದ ಗದ್ದುಗೆ ಸಿಗೋ ಹಾಗೆ ಕಾಣಿಸ್ತಾ ಇಲ್ಲ. ಇದು ಕಾಂಗ್ರೆಸ್ ಪಕ್ಷದ ವ್ಯವಸ್ಥಿತ ಒಂದು ವಿಚಾರಗಳಾದ್ರೆ, ಇನ್ನು ಭಾರತೀಯ ಜನತಾ ಪಾರ್ಟಿಗೆ ಬಂದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ BS ವಿಜಯೇಂದ್ರ ಇದ್ದಾರೆ. ಅದರ ಜೊತೆಗೆ ಈ ಕಡೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮುಖ್ಯವಾಗಿ ರಮೇಶ್ ಜಾರಕಿಹೊಳಿ ಇದ್ದಾರೆ. ಇಲ್ಲಿ ರಮೇಶ್ ಜಾರಕಿಹೊಳಿ ಬಿಜೆಪಿಯಲ್ಲಿ ಏನು ಮಾಡಬಲ್ಲರು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೊರಟ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಏನಾದರೂ ಭಾರತೀಯ ಜನತಾ ಪಾರ್ಟಿಗೆ ಕರೆದುಕೊಂಡು ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು BS ವಿಜಯೇಂದ್ರ ತಾವು DCM ಸ್ಥಾನವನ್ನು ವಹಿಸಿಕೊಂಡಿದ್ದೇ ಆದರೆ ಸತೀಶ್ ಜಾರಕಿಹೊಳಿಯ ಸಹೋದರ ರಮೇಶ್ ಜಾರಕಿಹೊಳಿ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ತಮ್ಮ ಕೈಗಿಟ್ಟುವಂತಹ ಎಷ್ಟು MLA ಕ್ಯಾಂಡಿಡೇಟ್ಸ್ಗಳಿದ್ದಾರೆ ಆ MLA ಕ್ಯಾಂಡಿಡೇಟ್ಸ್ಗಳನ್ನ ತಗೊಂಡು ಕಾಂಗ್ರೆಸ್ಗೆ ಜಂಪ್ ಆಗುವ ಸಾಧ್ಯತೆ ಇರುತ್ತೆ. ಅಲ್ಲಿಯೂ ಕೂಡ ಇವರನ್ನ ಮುಖ್ಯಮಂತ್ರಿ ಆಗದೇ ಇರೋ ಹಾಗೆ ನೋಡಿಕೊಳ್ಳೋಕಂತಾನೆ ರಮೇಶ್ ಜಾರಕಿಹೊಳಿ ಸೃಷ್ಟಿಕರ್ತರಲ್ಲಿದ್ದಾರೆ. ಸೊ ಇದು ಡಿ ಕೆ ಶಿವಕುಮಾರ್ ಅವರ ಬಣದ ವಿಚಾರ ಕೂಡ ಆಗಿರುತ್ತೆ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಸ್ವತಃ ಗೊತ್ತಾಗಿರುತ್ತೆ. ಯಾಕಂದ್ರೆ ರಾಜಕೀಯ ವ್ಯವಸ್ಥೆನೇ ಆಗಿರೋದು, ರಾಜಕೀಯ ಲೆಕ್ಕಾಚಾರನೇ ಆಗಿರೋದು. ಹೇಗಾದ್ರೂ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯ ಸ್ಥಾನದ ಗದ್ದುಗೆಯ ಪೀಠಾಧೀಶನಾಗ್ತಾ ಇರ್ತಕ್ಕಂಥದ್ದನ್ನ ತಪ್ಪಿಸಬೇಕು. ಇದು ಜಾರಕಿಹೊಳಿ ಕುಟುಂಬದ ನಿರ್ಧಾರ ಅಥವಾ ಪ್ಲಾನ್ ಅಥವಾ ಈ ತರದ ವ್ಯವಸ್ಥೆ ನಡೀತಾ ಇದೆ ಅಂತ ಏನು ಮಾಹಿತಿ ಬರ್ತಾ ಇದೆ. ಸೊ ಇದನ್ನೆಲ್ಲ ಕೇಳಿದಾಗ ಒಂದು ಕಡೆ ರಮೇಶ್ ಜಾರಕಿಹೊಳಿ, ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಇಬ್ರು ಕೂಡ ಕೂತ್ಕೊಂಡು ಚರ್ಚೆ ಮಾಡಿ ಪ್ಲಾನ್ ಮಾಡ್ಕೊಂಡಿದ್ದಾರಾ ಅಥವಾ ಹೇಗೆಲ್ಲ ಪ್ಲಾನ್ಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಸಂಶಯಕ್ಕೆ ಈಡಾಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಒಕ್ಕಲಿಗ ನಾಯಕನಾಗಿ ಆಹ್ವಾನಿಸಿದ್ರೆ ಅವರು ಹೂಬೊಕ್ಕೆಗಳನ್ನ ಕೊಟ್ಟು ಆಹ್ವಾನ ಮಾಡಿಕೊಂಡು ಮುಖ್ಯಮಂತ್ರಿ ಸ್ಥಾನನೂ ಕೂಡ ಕೊಡಲಿಕ್ಕೆ ಮುಂದೆ ಆಗಬಹುದು. ಆದರೆ ಈ ಕಡೆ ಅಣ್ಣ ಸತೀಶ್ ಜಾರಕಿಹೊಳಿಯ ಸಹೋದರ ರಮೇಶ್ ಜಾರಕಿಹೊಳಿ ಇದಾರಲ್ಲ, ತಮ್ಮ ರಮೇಶ್ ಜಾರಕಿಹೊಳಿ ಅವರು, ಸೊ ಇವರು ಇಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲೂ ಕೂಡ ಗೇಮಿಂಗ್ ಅನ್ನ ಶುರು ಮಾಡಬಹುದು ಅಥವಾ ತಮ್ಮ ಕೈಗಿಟ್ಟುವಂತ ಅಷ್ಟು MLAಗಳನ್ನು ತಗೊಂಡು ಎತ್ತಂಗಡಿ ಮಾಡಿಕೊಂಡು ಮತ್ತೆ ಕಾಂಗ್ರೆಸ್ ಸೇರ್ಪಡೆ ಆಗಬಹುದು. ಒಂದು ವೇಳೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಇಂದ 2 ಹೆಜ್ಜೆಯನ್ನ ಹೊರಗಡೆ ಇಟ್ಟರು ಅಂತಂದ್ರೆ ಅಲ್ಲಿಗೆ ಆ ಕಾಂಗ್ರೆಸ್ ಪಕ್ಷದ ಖಡಾಖಂಡಿತವಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಜವಾಬ್ದಾರಿ ಎಲ್ಲ ಹಿಡಿದು ಬಂದ್ಬಿಡುತ್ತೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾವುದೇ ಅಧಿಕಾರ ಕಾಂಗ್ರೆಸ್ನಲ್ಲಿ ಇರೋದೇ ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ. ಆಗ ಸಂಪೂರ್ಣ ವ್ಯವಸ್ಥಿತವಾಗಿರ್ತಕ್ಕಂಥ ಮುಖ್ಯಮಂತ್ರಿಯ ಸ್ಥಾನವು ಸತೀಶ್ ಜಾರಕಿಹೊಳಿ ಅವರ ಕೈ ಸೇರುತ್ತೆ. ಈಗ ಈ ಪ್ಲಾನ್ಗಳನ್ನ ನೋಡಿದಾಗ ಬಹುತೇಕ ಸತೀಶ್ ಜಾರಕಿಹೊಳಿ ಅವರನ್ನ CM ಸ್ಥಾನದ ಗದ್ದುಗೆಯನ್ನ ಏರಿಸೋಕೆ ಅಂತಾನೆ ಈ ರಾಜಕೀಯ ವ್ಯವಸ್ಥೆ ಈ ರೀತಿ ಸೃಷ್ಟಿ ಆಗ್ತಾ ಇದೆ ಅಥವಾ ಈ ರೀತಿ ಪ್ಲಾನ್ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಸ್ವಂತ ಪಕ್ಷ ಕಟ್ಟಿದರೆ ಎಷ್ಟು ನಾಯಕರನ್ನ ಗೆಲ್ಲಬಲ್ಲ ಅಂದ್ರೆ ಅವರ ಸ್ವಂತ ಪಕ್ಷವನ್ನ ಅವರು ಕಟ್ಕೊಂಡಿದ್ದಾರೆ, ಒಕ್ಕಲಿಗ ನಾಯಕನ ಕಟ್ಕೊಂಡಿದ್ದಾರೆ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಕಟ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಅವರು ಹೊಸ ಪಕ್ಷವನ್ನ ಕಟ್ಟಿದರೆ ಎಷ್ಟರ ಮಟ್ಟಿಗೆ ಅವರು ಜವಾಬ್ದಾರಿಯುತವಾಗಿರ್ತಕ್ಕಂತಹ ನಾಯಕರನ್ನ ಆರಿಸಿಕೊಂಡು ಬರಬಹುದು ಅಂತ ನೋಡೋದಾದ್ರೆ, ಆಯ್ತಪ್ಪ ಕಾಂಗ್ರೆಸ್ನಲ್ಲಿ ಅವರಿಗೆ ಬೆಂಬಲಿಗರಿದ್ದಾರೆ, 50ರಿಂದ 60 ಬೆಂಬಲಿಗರಿದ್ದಾರೆ, ಓಕೆ ಅವರನ್ನ ಕರ್ಕೊಂಡು ಬಂದು ನಿಲ್ಲಿಸ್ತೀನಿ ಗೆಲ್ಲಿಸ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ಬೋದು. ಓಕೆ ಗೆಲ್ಲಿಸ್ತೀನಿ, ಅವರನ್ನ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಹೇಳ್ಬೋದು. ಡಿ ಕೆ ಶಿವಕುಮಾರ್ 50 ಸೀಟ್ಗಳನ್ನ ಗೆಲ್ತಾರೆ ಅಂತ ಇಟ್ಟುಕೊಳ್ಳೋಣ. ಓಕೆ,
ಹೊಸ ಪಕ್ಷ ಕಟ್ಟಿ ಡಿ ಕೆ ಶಿವಕುಮಾರ್ 50 ಕ್ಯಾಂಡಿಡೇಟ್ಸ್ಗಳನ್ನ ಗೆಲ್ಲಬಲ್ಲ ನಾಯಕ ಅಂತ ಇಟ್ಕೊಂಡ್ಬಿಡೋಣ. ಓಕೆ, ಕನಕಪುರದ ಬಂಡೆ. ಸೊ 50 ನಾಯಕರನ್ನ ಗೆದ್ದ ಮಾತ್ರಕ್ಕೆ ಮುಖ್ಯಮಂತ್ರಿ ಆಗ್ಲಿಕ್ಕಾಗತ್ತಾ? 50 ನಾಯಕರನ್ನ ಹೊಸ ಪಕ್ಷ ಕಟ್ಟಿ ಗೆಲ್ಲಿಸಿಕೊಂಡು ಬಂದ ತಕ್ಷಣ ಮುಖ್ಯಮಂತ್ರಿ ಸ್ಥಾನ ಗದ್ದುಗೆ ಏರ್ಲಿಕ್ಕಾಗತ್ತಾ? ಇಲ್ಲ. ಸ್ವಂತ ತನ್ನ ಪಕ್ಷದಿಂದ ತಾನು ಏರ್ಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ರಾಷ್ಟ್ರೀಯ ಪಕ್ಷಗಳಾಗಿರ್ತಕ್ಕಂಥ ಒಂದು ಬಿಜೆಪಿ, ಇನ್ನೊಂದು ಕಾಂಗ್ರೆಸ್, ಈ ಎರಡರ ಜೊತೆಗೆ ಮತ್ತೆ ಮೈತ್ರಿಕೂಟದಲ್ಲಿ ಭಾಗಿಯಾಗಲೇಬೇಕು, ಅನಿವಾರ್ಯ ಆಗುತ್ತೆ. ನೋಡಿ, ಯಾರೇ ಹೊಸ ಪಕ್ಷ ಕಟ್ಟಲಿ, ಯಾರೇ ಆಚೆ ಕಡೆ ಬಂದು ತಮ್ಮ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಬರಲಿ, ಅವರು ಎರಡು ಪಕ್ಷದ ಜೊತೆಗೆ ಕೈ ಜೋಡಿಸಿದ್ರೆ ಮಾತ್ರ ಅವರ ಅಧಿಕಾರ ಗಿಟ್ಟಿಸ್ಕೊಳ್ಳಿಕ್ಕೆ ಸಾಧ್ಯ, ಮುಖ್ಯಮಂತ್ರಿ ಸ್ಥಾನ ಆಗಿರ್ಬೋದು. ಓಕೆನಾ? ಸೊ ಈಗ JDS ಪಕ್ಷ ದೇವೇಗೌಡರು ಕಟ್ಟಿದಂಥ ಪಕ್ಷ, ಅದು ಎಷ್ಟೋ ವರ್ಷಗಳಿಂದ ಬಂದಂಥ ಪಕ್ಷ. ಆದರೆ ಅದೇ ಸ್ವತಃ ಈಗ CM ಸ್ಥಾನದ ಗದ್ದುಗೆಯನ್ನು ಪಡ್ಕೊಳ್ಳೋಕೆ ಆಗ್ತಾ ಇಲ್ಲ. 19, 20, 19, 22, 23 ಸೀಟ್ಗಳನ್ನ ಮಾತ್ರ ತಗೊಂಡು ಬರುತ್ತೆ. ಒಂದು ಪಕ್ಷ ಕನಿಷ್ಠ 30 ಸೀಟ್ಗಳನ್ನಾದರೂ ಗೆಲ್ಲಬೇಕು. ಸೊ ಆದರೆ JDS ಪಕ್ಷ ಸ್ವತಃ ಒಟ್ಟಿನಲ್ಲಿ 19 ಸೀಟ್ಗಳನ್ನು ಕೂಡ ಗೆಲ್ಲುತ್ತೆ. ಅದು ಇನ್ನೂ ಕೂಡ ಯಾಕೆ ಅದು ಪಕ್ಷವಾಗಿ ಉಳ್ಕೊಂಡಿದೆ ಅಂದರೆ ದೇವೇಗೌಡರು ಅದೇ ಪಕ್ಷದಿಂದ ಪ್ರಧಾನಮಂತ್ರಿ ಆಗಿದ್ರು ಅನ್ನೋ ಕಾರಣಕ್ಕೆ ಸೊ ಉಳ್ಕೊಂಡಿದೆ. ಓಕೆ, ಅದಿರಲಿ. ಈಗ ಡಿ ಕೆ ಶಿವಕುಮಾರ್ ಎಷ್ಟು ಸೀಟ್ಗಳನ್ನು ಗೆಲ್ಲಬಹುದು ಅಂತ ನಿರೀಕ್ಷೆ ಮಾಡಿದಾಗ ಒಂದು 30ರಿಂದ 35 ಸೀಟ್ಗಳನ್ನು ಗೆಲ್ಲಬಹುದು ಅಂತ ಒಂದು ನಿರೀಕ್ಷೆ ಕಾಣಿಸುತ್ತೆ. ಬಟ್ ಅವರು 50 ಸೀಟ್ಗಳನ್ನು ಗೆಲ್ತೀವಿ ಅಂತೇಳಿ ಕಾನ್ಫಿಡೆನ್ಸ್ ಅನ್ನು ಇಟ್ಕೊಂಡಿರಬಹುದು, ಅಥವಾ ಕಾಂಗ್ರೆಸ್ನಿಂದ ಬರಬಹುದು. ಸೊ ಇದೆಲ್ಲ ಕೇಳಿಸ್ಕೊಂಡು ಅಥವಾ ಹೇಳಿಸ್ಕೊಂಡು ಅಂದರೆ ಒಂದು ನಾವು ಮಿನಿಮಮ್ ಆಗಿ ಹಿಡಿಯೋಣ, ಒಂದು 50 ಸೀಟ್ಗಳನ್ನು ಗೆಲ್ಲಬಹುದು. ಆದರೂ ಕೂಡ ಈ ರೀತಿ ಲೆಕ್ಕಾಚಾರಗಳಿದೆ. ಆದರೆ ಅವರು ಜೋಡಿಸಲೇಬೇಕು. ಕಾಂಗ್ರೆಸ್ನಲ್ಲಿ ಬಂದರೆ ಸತೀಶ್ ಜಾರಕಿಹೊಳಿ ಇದ್ದಾರೆ, ಬಿಜೆಪಿಯಲ್ಲಿ ಬಂದರೆ ಡಿ ಕೆ ಶಿವಕುಮಾರ್, ಸೊ ಬಿಜೆಪಿಗೆ ಬಂದರೂ ಕೂಡ ಇಲ್ಲಿ ರಮೇಶ್ ಜಾರಕಿಹೊಳಿ ಇದ್ದಾರೆ. ಹೀಗಾಗಿ ಹೊಸ ಪಕ್ಷವನ್ನ ಕಟ್ಟಿ ತಾವಾಗಿಯೇ ಇವರ ಹತ್ರ ಓಡಿ ಬರೋ ಹಾಗೆ ಕ್ಯಾಂಡಿಡೇಟ್ಗಳನ್ನ ಗೆಲ್ಲಿಸ್ಕೊಂಡು ಸೊ ಅಧಿಕಾರವನ್ನ ಗಿಟ್ಟಿಸ್ಕೊಳ್ಳೋಕೆ ಡಿ ಕೆ ಶಿವಕುಮಾರ್ ಹವನಿಸ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ವಿ. ರಾಜಕೀಯ ಏನೇ ಆಗಲಿ ಡಿ ಕೆ ಶಿವಕುಮಾರ್ಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಸಂಪತ್ತು, ಆಯುಷ್ಯ, ಸೊ ಸಂಪತ್ತು ಅನ್ನೋದು ಅವ್ರ ಹತ್ರ ಇದೆ. ಸಂಪತ್ತಿಗೆ ಕೊರತೆ ಇಲ್ಲ. ಅವ್ರಿಗೆ ಬೇಕಾಗಿರೋದು ಅಧಿಕಾರ ರೀ. ನಾನು ಒಬ್ಬ ಮುಖ್ಯಮಂತ್ರಿ ಅನ್ನಿಸ್ಕೊಳ್ಳೋಕೆ ಬೇಕಾಗಿರುವಂಥ ಅಧಿಕಾರ ಹೊರತು ಅವರಿಗೆ ಅದರಿಂದ ದುಡ್ಡು ಮಾಡಬೇಕು ಅಂತ ಅಲ್ಲ ಅಂತ ವ್ಯವಸ್ಥಿತಗತವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರಿಗೆ ಡಿ ಕೆ ಶಿವಕುಮಾರ್ 1000 ಕೋಟಿ ಒಡೆಯಾರಿ. ಸೊ ಹಾಗಾಗಿ ಆ ದುಡ್ಡಿನ ಅವಶ್ಯಕತೆ ಅವ್ರಿಗೆ ಇಲ್ಲ ಅಂತ ಅನ್ಸುತ್ತೆ. ಈಗ ಅವ್ರಿಗೆ ಬೇಕಾಗಿರೋದು ಮುಖ್ಯಮಂತ್ರಿ ಲಿಸ್ಟಿಗೆ ಬರೋದು. ಸೊ ಈ ವ್ಯವಸ್ಥೆ ನಡೀತಾ ಇದೆ. ಹಾಗಾಗಿ ಹೊಸ ಪಕ್ಷ ಕಟ್ಟುವುದಕ್ಕೆ ಒಂದಿಷ್ಟು ವ್ಯವಸ್ಥೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹೊಸ ಪಕ್ಷ ಅಂತನ್ನುವಂತಹ ಮಾಹಿತಿ ಕೂಡ ಚರ್ಚೆ ಆಗ್ತಾ ಇದೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಅಂತ ಹೇಳಿ ಕೇಳ್ಪಟ್ವಿ. ಆ ಮಾಹಿತಿ ಕೂಡ ಹೊರಗಡೆ ಬಂತು. ಹಾಗಾಗಿ ನಿಮ್ಮ ಮುಂದೆ ಹಂಚ್ಕೊಂಡ್ವಿ. ಹೊಸ ಪಕ್ಷ ಕಟ್ಟಿದ್ರೆ ಡಿ ಕೆ ಶಿವಕುಮಾರ್ ಯಾವ ರೀತಿ ರಾಜಕೀಯದಲ್ಲಿ ಮುನ್ನುಗ್ಗಬಹುದು ಅಥವಾ ರಾಜಕೀಯ ಹೇಗೆಲ್ಲ ಅವರ ಜೀವನವನ್ನು ಅಳವಡಿಸಿಕೊಳ್ಳಬಹುದು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸ್ತಾ, ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಸದಾ ಮತ್ತೆ ಪಾಲಿಟಿಕ್ಸ್ ಸುದ್ದಿಯನ್ನು ಬಿತ್ತರಿಸ್ತಾ ಇರುತ್ತೆ.